ಬಾ ಅನುಪಮ್ಮ, ನೀನ್ ಕೂಡ ನಮ್ ಜೊತೆಲಿ ಕುತ್ಕೊಂಡು ಊಟ ಮಾಡ್ವಿ ಅಂತೆ. ಬಾ. ಪರವಾಗಿಲ್ಲಮ್ಮ, ನೀವು ಊಟ ಮಾಡಿ. ಊಟ ಆದ್ಮೇಲೆ ಕೆಲಸ ಮಾಡುವಂತೆ. ಬಾ. ವಿಷಯ ಅದಲ್ಲ ಅಪ್ಪ. ಇವತ್ತು ಪಕ್ಕದಲ್ಲಿ ಕುತ್ಕೊಂಡು ತಿಂತಾದಾಳೆ, ನಾಳೆ ಮತ್ತೆ ಸರ್ದಿ ಮಾಮೂಲಿ ಅಲ್ವಾ? ಎಲ್ರು ತಿಂದ್ಮೇಲೆ ತಿನ್ಬೇಕಲ್ವಾ? ಅಭ್ಯಾಸ ತಪ್ಪೋದು ಯಾಕೆ ಅಂತ ಸುಮ್ಮನೆ ಇದ್ದಾರೆ ಅನ್ಸುತ್ತೆ ಅತ್ಗೆ. ನೀವ್ ಹೇಳ್ತಿರೋದು ನಿಜನೇ ಪಲ್ಲವಿ. ಎಲ್ಲರೂ ಊಟ ಆದ್ಮೇಲೆ ತಿಂದ್ರೇನೆ ನನಗ್ ತೃಪ್ತಿ. ಬಾಳೆ ಎಲೆ ಹಾಕಿರೋದು ಕೂಡ ಪಂಕ್ತಿ ಊಟಕ್ಕೆ. ಯಾಕೆ ಬೇಡ ಅಂತಿದ್ಯಾ? ಬಾ. ಅಡಿಗೆ ಮನೇಲಿ ಮಾಡೋ ಕೆಲಸ ತುಂಬಾ ಉಳ್ದೋಗಿದೆ ಅಮ್ಮ. ನೀವು ಊಟ ಮಾಡಿ. ಅವಳಿಷ್ಟ ಬಿಡಮ್ಮ. ನಾನ್ ಬಡಿಸ್ತೀನಿ ಬಿಡಿಮ್ಮ. ಅಮ್ಮ ನೀವ್ ಹೋಗಿ. ಸಿದ್ದು ಸಾಂಬಾರ್ ಹಾಕು. ಎಷ್ಟು ಚೆನ್ನಾಗಿದ್ಯಾ ಅಮ್ಮ, ಕಣ್ಮುಂದೆನೆ ಇರೋ ಹಾಗಿದ್ಯಾ. ನೀನಿಲ್ಲ ಅಂತ ಎಲ್ಲರೂ ಅನ್ಕೊಂಡಿರ್ಬಹುದು, ಆದ್ರೆ ನೀನ್ ಯಾವಾಗ್ಲೂ ನನ್ ಮನ್ಸಲ್ಲಿ ಜೀವಂತವಾಗಿ ಇರ್ತೀಯ ಅಮ್ಮ. ನಿನ್ನ ಆತ್ಮಶಾಂತಿಗೋಸ್ಕರ ನಾಳೆಗೆ ನಾನು ಪೂಜೆನ ಅದ್ಭುತವಾಗಿ ಮಾಡ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನಾಳೆ ನಿನ್ಗೆ ಕುಂಕುಮ ಹಚ್ಚಿ ಹಾರ ಹಾಕಿ ನಮಸ್ಕಾರ ಮಾಡ್ತೀನಿ. ಆಗ ನಂಗೆ ಆಶೀರ್ವಾದ ಮಾಡಮ್ಮ. ಅಮ್ಮ, ಅನುಪಮ ಬರ್ತಿದ್ದಾಳೆ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ. ಎಸ್. ಏನ್ ಮಾಡ್ತಿದ್ಯಾ? ನಾನ್ ಏನ್ ಬೇಕಾದ್ರೂ ಮಾಡ್ಕೋತೀನಿ, ಆದ್ರೆ ಏನು ಮಾಡ್ಬಾರ್ದು ಅಂತ ನೀವ್ ಹಾಕಿರೋ ಕಂಡೀಷನ್ಸ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ, ಏನಾದ್ರೂ ಗೊತ್ತಾಗೋ ಹಾಗೂ ಮಾಡೋಕಾಗ್ದೆ ನನಗ್ ನಾನೇ ಮಾತಾಡ್ಕೋತಾ ಇದೀನಿ. ಖಂಡಿತ ನಿನ್ಗಿದೆ ಏನು ಹುಚ್ಚು. ಸೇಮ್ ಟು ಯು. ಸರಿ ಬಿಡು, ತಿನ್ನೋವಾಗ ಜಗಳ ಏನಕ್ಕೆ? ಹಾಗಾದ್ರೆ ತಿನ್ನಿ. ನಿನಗೋಸ್ಕರನೇ ತಂದಿರೋದು. ಹೇ, ಮಳೆ ಏನು ಬರ್ತಾ ಇಲ್ಲ ಅಲ್ವಾ? ಇದ್ದಕ್ಕಿದ್ದಾಗೆ ಇಷ್ಟೊಂದು ಬದಲಾವಣೆನಾ? ಇವತ್ತು ನಾನೇ ಎಲ್ರಿಗೂ ಬಡಿಸಿದ್ದೀನಿ, ನಿನಗೂ ಕೂಡ. ತೃಪ್ತಿಯಾಗಿ ತಿನ್ನು. ಥ್ಯಾಂಕ್ಸ್. ಚೆನ್ನಾಗಿ ಕ್ಯಾಚ್ ಮಾಡಿದೆ. ನೀವ್ ಕೂಡ.
ನಿಧಾನವಾಗಿ ತಿನ್ನು. ನಿಧಾನವಾಗಿ ತಿಂತೀನಿ. ನೀರು. ಓಹ್ ಸಾರಿ ಕೊಡಿ. ಕುಡಿ. ಬಿಕ್ಲಿಕ್ಕೆ ಇನ್ನೂ ಬರ್ತಿದ್ಯಾ? ಹೌದು. ನಿಜ ಹೇಳು, ನೀನ್ ನನ್ನನ್ನು ಪ್ರೀತಿಸ್ತಿದ್ಯಲ್ವಾ? ವಾಟ್? ನೋಡಿದ್ಯಾ ಬಿಕ್ಲಿಕ್ಕೆ ಹೇಗ್ ನಿಲ್ಲಿಸ್ತೆ ಅಂತ? ಓ ಮೈ ಗಾಡ್, ಅದೇ ಅಲ್ವಾ? ಐ ಆಮ್ ಕನ್ಫ್ಯೂಸ್ಡ್, ಯು ನೋ. ಬಿಕ್ಲಿಕ್ಕೆ ನಿಲ್ಲಿಸ್ಬೇಕು ಅಂದ್ರೆ ಹೀಗ್ ಸಡನ್ ಶಾಕ್ ಕೊಡ್ಬೇಕು. ಈ ಶಾಕ್ ನ ತುಂಬಾ ಜನ ಕೊಟ್ಟಿರೋ ಹಾಗಿದೆ. ನೋನೋ, ನನ್ನ ಹೆಸರು ಶೌರ್ಯ, ಆದ್ರೆ ನಾನು ಆರ್ಯ, ಶ್ರೀರಾಮನ್ ತರ. ಸಂಪದ ನನ್ ಸೀತೆ. ನಿಜ ಹೇಳ್ಬೇಕು ಅಂದ್ರೆ ಇನ್ನೊಂದ್ ಹೆಣ್ಣನ್ನ ಬೇರೆ ಉದ್ದೇಶದಿಂದ ನೋಡಲ್ಲ. ನೋಡಲ್ಲ? ಮದ್ವೆ ಆಗಿರೋನ್ನ ಯಾವ ಹುಡುಗಿ ನೋಡ್ತಾಳೆ ಅಂತ? ಅಯ್ಯೋ, ಮಾಮೂಲಿ ಹುಚ್ಚಲ್ಲ. ಏನಮ್ಮವ್ರೆ, ನಂಗೇನು ಅರ್ಥ ಆಗ್ತಿಲ್ಲ. ಅರ್ಥ ಆಗ್ಲಿಲ್ಲಮ್ಮ. ಏನೇನೋ ಸನ್ನೆ ಮಾಡಿದ್ರೆ ಹೇಗ್ ಅರ್ಥ ಆಗುತ್ತಮ್ಮ? ಏ ಚಿನ್ನ ಕೃಷ್ಣ, ಹಾ ಅಮ್ಮ. ಏನು ಇವಳಿಗೆ ಬಾಯಿ ಬಿದ್ದೋಗಿದ್ಯಾ ಹೇಗೆ? ಇಲ್ಲಮ್ಮ, ಮೌನವ್ರತ ಮಾಡ್ತಿದ್ದೀನಿ ಅಂತ ಸನ್ನೆ ಮಾಡ್ತಿದ್ದಾಳೆ. ಮತ್ತೆ ಬಾಯಿ ಮುಚ್ಕೊಂಡಿರ್ದೆ ಇದೆಲ್ಲ ಯಾಕೋ? ಇದೆಲ್ಲ ಅಗತ್ಯನಾ? ಹೌದು, ಇದ್ದಕ್ಕಿದ್ದ ಹಾಗೆ ಈ ವ್ರತನ ಯಾಕೆ ಶುರು ಮಾಡಿದ್ಯೋ? ನಿನ್ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹರಕೆ ಮಾಡ್ಕೊಂಡಿದ್ದಾಳಂತಮ್ಮ. ಹೋಗ್ಲಿ ಬಿಡು, ನಿನ್ ಹೆಂಡತಿ ಬಾಯಿ ಬಿಡ್ಲಿಲ್ಲ ಅಂದ್ರೆ ನಂದನ ಬಂದಾಗಿರೋ ಈ ಮನೆ ಎಷ್ಟು ಪ್ರಶಾಂತವಾಗಿರುತ್ತೋ ಗೊತ್ತಾಗತ್ತೆ. ನಿನಗ್ ಬೇಕಿತ್ತಾ? ನಿಮ್ಗೋಸ್ಕರ ನಾನ್ ಯಾಕೆ ವ್ರತ ಮಾಡ್ತೀನಿ? ನೀವ್ ಹೋದ್ಮೇಲೆ ನಿಮ್ ಸ್ಥಾನಕ್ ನಾನ್ ಬರ್ಬೇಕು ಅಂತ ಕೇಳ್ಕೊತೀನಿ. ಏ ಹುಚ್ಚು ಹುಡುಗಿ, ನಿನ್ನ ಕೋರಿಕೆಗಳು ಯಾವುದು ಈಡೇರಲ್ಲ, ವ್ಯರ್ಥ ಪ್ರಯತ್ನ. ಮನ್ಸಲ್ಲಿ ಅನ್ಕೊಂಡಿದ್ದು ಇವ್ರಿಗೆ ಹೇಗ್ ಗೊತ್ತಾಯ್ತಪ್ಪ? ಹಲೋ, ನಾನೇ ಅಲ್ಲ, ನಮ್ಮಮ್ಮ ಕೂಡ ನಿನ್ನ ಗಂಡನ ಹಾಗೇನೆ. ಕಲ್ಯಾಣಿ ಎಲ್ಲಿದ್ದಾಳೋ ಏನೋ? ಯಾಕೆ ತಡ್ದೆ? ಭರತನಾಟ್ಯನಾ ಹೊಸ್ದಾಗ್ ಕಲ್ತಿದ್ಯಾ? ಇದು ಕುಚ್ಚುಪುಡಿನಾ? ಹೇಳೋದಕ್ಕೆ ಏನೇ ರೋಗ ನಿಂಗೆ? ತಲೆಲ್ಲ ಯಾಕೆ ಆ ರೀತಿ ಚಚ್ಕೋತಾ ಇದ್ಯಾ?
ನಾನು ಮೌನವ್ರತ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ? ಸರಿ, ಸನ್ನೆಯಿಂದ ಏನ್ ಹೇಳ್ಬೇಕು ಅಂತಿದ್ಯಾ? ನೀನ್ ಮಾಮೂಲಿಯಾಗಿ ಮಾತಾಡಿದ್ರೆ ನಂಗೆ ಅರ್ಥ ಆಗಲ್ಲ. ಹೀಗ್ ಸನ್ನೆಯಲ್ಲಿ ಹೇಳಿದ್ರೆ ನಂಗೆ ಏನ್ ಅರ್ಥ ಆಗುತ್ತೆ? ಏಯ್, ಹೇಳಿದ್ರೆ ಹೇಳು, ಇಲ್ಲಾಂದ್ರೆ ಬಿಡು. ನನಗೆ ಕೋಪ ಬರಿಸ್ಬೇಡ. ಅಬ್ಬಾ ಅಬ್ಬಾ, ಅತ್ತಿಗೆ ಅದಲ್ಲ. ಅನುಪಮ ಅಮ್ಮ ಏನೋ ಟೆನ್ಷನ್ ಅಲ್ಲಿ ಇದಾರೆ ಅಂತ ಹೇಳ್ತಿದೀನಿ. ಆ ಕೋತಿ ಹುಡುಗಿ ಕಲ್ಯಾಣಿನ ಹುಡುಕ್ತಿದ್ದಾರೆ. ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ. ಅದನ್ನೇ ಸನ್ನೆ ಮಾಡ್ತಿದ್ರೆ ನಿಮಗೆ ಅರ್ಥನೇ ಆಗ್ತಿಲ್ಲ. ಈ ಮಾತು ಹೇಳೋದಕ್ಕೆ ಅಷ್ಟು ರೀತಿ ಭಂಗಿ ಎಲ್ಲ ಮಾಡಿ ತೋರ್ಸ್ ಹೇಳ್ಬೇಕಾ? ಕ್ಲಾಸಿಕಲ್ ಡಾನ್ಸರ್ ಆಗ ಆ ಕಡೆ ಈ ಕಡೆ ಕೈ ಮಾಡ್ಕೊಂಡು ಮತ್ ಏನ್ ಮಾಡ್ಲಿ ಅತ್ತಿಗೆ? ಮೌನ ವ್ರತ ಮಾಡ್ತಿದೀನಿ. ಅವ್ರು ಯಾಕಷ್ಟು ಟೆನ್ಷನ್ ಅಲ್ಲಿ ಇದಾರೋ ಕ್ಲಾರಿಟಿ ಸಿಗ್ಬೇಕು ಅಲ್ವಾ ಅದ್ಗೆ? ಏನಿದೆ, ಮತ್ತೆ ಏನೋ ಒಂದ್ ದೊಡ್ಡ ಕೆಲಸ ಮಾಡಿರ್ತಾಳೆ, ಅದನ್ನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಹಾ ಅದೇ ಅತ್ತಿಗೆ. ಅದೇನು ಅಂತ ಕೇಳಿದ್ರಾಯ್ತು ಬಿಡು. ಹೌದು, ಇವಾಗ ನಿನ್ ಮೌನವ್ರತ ಭಂಗ ಆಗಿದೆ ಅಲ್ವಾ? ಮತ್ತೆ ಮಾಡಲ್ವಾ? ಏನ್ ಮಾಡೋದತ್ಗೆ? ನೀವ್ ನಿಮ್ ಬುದ್ಧಿ ಉಪಯೋಗಿಸ್ತೀರಾ ಅಂತ ಅನ್ಕೊಂಡ್ರೆ ಉಪಯೋಗಿಸ್ಲಿಲ್ಲ. ನಿಮ್ಮಿಂದ ನಾನ್ ಮಾತಾಡ್ಬೇಕಾಗ್ ಬಂತು. ಹೀಗ್ ಡ್ರಾಪ್ ಆದ್ರೆ ಪಾಪ ಸುತ್ಕೊಳತ್ತಂತಲ್ವಾ ಅತ್ಗೆ? ಈ ಪಾಪ ವಿಷಯ ಎಲ್ಲ ದೇವ್ರಿಗೆ ಬಿಡು. ನಮ್ಮ ಅಮ್ಮನ್ ಗೊತ್ತಾಯ್ತು ಅಂದ್ಕೋ. ಅಯ್ಯೋ, ಅಷ್ಟೇ ಆಮೇಲೆ ನನ್ ಕತೆ. ದೇವಸ್ಥಾನದ ಸುತ್ತ 100 ಪ್ರದಕ್ಷಿಣೆ ಹಾಕೋಕ್ ಹೇಳಿದ್ರು ಆಶ್ಚರ್ಯ ಇಲ್ಲ. ಅದಕ್ಕೆ ಅತ್ತೆ ಮುಂದೆ ಮೌನ ವ್ರತ ಮಾಡ್ತಿರೋ ಹಾಗೆ ಸೌಂದರ್ಯ ಹಾಗೆ ನಟಿಸ್ತೀನಿ. ಅಲ್ಲ ಅಲ್ಲ ಅದ್ಗೆ ನಡ್ಕೋತೀನಿ. ನಡ್ಕೋ ನಡ್ಕೋ. ಮೊದ್ಲು ಹೋಗಿ ಬಳೆಗಳನ್ನ ತಗೊಳ್ಬೇಕು. ಆ ಸೀರೆಗಳನ್ನೆಲ್ಲ ಮಡ್ಚಿ ಎಲ್ಲಿಗೆ ಹೊರಟಿದ್ಯಾ? ಕಲ್ಯಾಣಿ ಹತ್ರ ಅಮ್ಮ. ನಮ್ಮನೇಲಿ ಪೂಜೆ ಆಗೋವರೆಗೂ ಮಾತ್ ಮೀರ್ಬೇಡ ಅಂತ ನೀನ್ ಗಟ್ಟಿಯಾಗಿ ಹೇಳಿದ್ರೆ ಒಳ್ಳೇದು. ಹಾಗೆ ಆಗ್ಲಮ್ಮ. ಎಷ್ಟು ಸರಿ ಹೇಳಿದ್ರು ಬುದ್ಧಿ ಬರ್ತಿರೋ ಹುಡುಗಿಗೆ ನೀನ್ ಹೇಗ್ ಹೇಳ್ತೀಯೋ ಯೋಚನೆ ಮಾಡು. ಬೇಡ ಅಂದಿರೋ ಕೆಲಸ ಮಾಡ್ತೀನಿ ಅಂತ ಶಬ್ದ ಮಾಡಿ ಹೋಗಿದ್ದಾಳೆ. ಅವಳು ಕಾಲು ಮುರಿತೀಯೋ ಇಲ್ಲ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಅವಳಿಂದ ಹಬ್ಬಕ್ಕೆ ಬರೋರ್ ಮುಂದೆ ನಗೆ ಪಾಟ್ಲಾಗ್ಬಾರ್ದು. ಏನೇ ನಡೆದ್ರೂ ನೀನೇ ಜವಾಬ್ದಾರಿ ಅನುಪಮ. ಕಲ್ಯಾಣಿ ಎಲ್ಲಿದ್ದಾಳೆ? ಸಿದ್ಧಾರ್ಥ್, ಅಮ್ಮ ಹೇಳಮ್ಮ. ಕಲ್ಯಾಣಿ ನೋಡಿದ್ಯಪ್ಪ? ಅವಳು ನೋಡ್ಬೇಕು ಅಂದ್ರೇನೆ ನನಗೆ ಅಸಹ್ಯ ಆಗುತ್ತಮ್ಮ. ಈ ಕೋತಿ ಆದ್ರೂ ಸುಮ್ನೆ ಇರ್ಬೋದು, ಅವಳಂತೂ ಸುಮ್ನೆ ಇರಲ್ಲ. ನಾನು ಮನೆಯೆಲ್ಲ ಹುಡುಕ್ತೆ ಸಿದ್ಧಾರ್ಥ್, ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲೇ ಎಲ್ಲೋ ಇರ್ತಾಳಮ್ಮ, ನೀನ್ ಟೆನ್ಷನ್ ತಗೋಬೇಡ. ಯಾವ ಕಾರಣಕ್ಕೂ ಅವ್ರ ಅಮ್ಮನ ತಿಥಿ ಇಲ್ಲಿ ನಡಿಬಾರ್ದು ಅಂತ ಅಮ್ಮ ಕಟ್ನಿಟ್ಟಾಗಿ ಹೇಳಿದಾಳೆ ಸಿದ್ಧಾರ್ಥ್. ಬೇಡ ಅಂದ ಕೆಲಸನೇ ಮಾಡೋದು ಅವಳ ಅಭ್ಯಾಸ ಅಲ್ವಾ? ಸ್ಯಾಡಿಸ್ಟ್ ಅಮ್ಮ. ಇವಾಗ್ಲೂ ಕೂಡ ನಿನಗೆ ಕಾಣಿಸ್ಬಾರ್ದು ಅಂತಾನೆ ಹಾಗೆ ಮಾಡಿರ್ತಾಳೆ. ಅರ್ಧ ಗಂಟೆಲ್ ಮತ್ತೆ ಪ್ರತ್ಯಕ್ಷ ಆಗ್ತಾಳಮ್ಮ, ನೀನ್ ಚಿಂತೆ ಮಾಡಬೇಡ. ಬಿ ಕೂಲ್. ಅಮೋರೆ, ಅಮೋರೆ, ಅಮೋರೆ. ಏನೋ? ಅಮ್ಮೋರ್ನ ಭೇಟಿ ಆಗ್ಬೇಕಿತ್ತು. ನೀನ್ ಕರಿತಾ ಇರೋ ಅಮ್ಮ ಅವ್ರ ಮಗಳೇ ನಾನು. ನಾಳೆ ನನ್ನ ಸ್ಥಾನಕ್ಕೆ ಬರಲ್ವಾ ಏನೋ? ವಿಷಯ ಏನು ಅಂತ ಹೇಳು. ಒಡವೆಗಳನ್ನ ತಗೊಂಡ್ ಬಂದಿದ್ದೀನಮ್ಮ. ತಗೊಳ್ಳೋದಕ್ಕೆ ಅಲ್ವಾ? ಹೌದಮ್ಮ. ಮತ್ ಅದನ್ನ ಹೇಳ್ಬೇಕು ತಾನೆ. ಅಮ್ಮ, ಪಲ್ಲವಿ ಒಡವೆ ತಗೊಂಡ್ ಬಂದಿದ್ದಾರೆ, ಬನ್ನಿ.
ನಮಸ್ಕಾರ ನಮ್ಮ. ನಮಸ್ತೆ, ಕೂತ್ಕೊಳ್ಳಿ. ಚೆನ್ನಾಗಿದೆ. ಬಂಗಾರ ಚೆನ್ನಾಗಿರುತ್ತೆ ಅತ್ತೆ. ಯಾಕೆ ಚೆನ್ನಾಗಿರಲ್ಲ? ಬೆಲೆ ಜಾಸ್ತಿ ಅಲ್ವಾ? ಆ ಏನ್ ನೋಡ್ತಿದ್ಯ ದಮಯಂತಿ? ನಿನ್ಗಿಷ್ಟ ಆಗಿರೋದನ್ನ ತಗೋ. ಅಕ್ಕ, ನಿನ್ ಟೇಸ್ಟ್ ಏನಂತ ಇವಾಗ ಗೊತ್ತಾಗುತ್ತೆ. ಪಾಪ ಇವತ್ತು ಮೌನ ವ್ರತ ಮಾಡ್ತಿದ್ದಾಳೆ. ತುಂಬಾ ಒಡವೆಗಳು ಇಷ್ಟ ಆಯ್ತು ಅಂತ ಬಾಯ್ಬಿಟ್ಟು ಹೇಳಲ್ಲ. ಇವರೊಬ್ರು ಕಣ್ಣಿಂದಾನು ಹೇಳ್ಬಿಡ್ತೀನಿ, ತೆಪ್ಪಗಿರೋದೇ ಇಲ್ಲ. ನಿಂಗೇನ್ ಇಷ್ಟ ಆಯ್ತು ಸಂಪದ? ಈ ಬಳೆಗಳು ಚೆನ್ನಾಗಿದೆ. ಇದು ಅನುಪಮ ಬಳೆಗಳ ಹಾಗಿದೆಯಲ್ಲ. ಸೇಠ್ ಅವ್ರೆ, ಅಮ್ಮ, ಈ ಬಳೆಗಳನ್ನ ನೀವೇ ತಯಾರಿಸಿದ್ದ? ಇಲ್ಲಮ್ಮ, ನನಗೊಂದು ಹುಡುಗಿ ದುಡ್ಡು ಅವಶ್ಯಕತೆ ಇದೆ ಅಂತ ಮಾರಿದ್ಲು. ಅನುಪಮನ ಕರೀರಿ. ಅನುಪಮ, ಅಮ್ಮ ಕನಕ ಮಹಾಲಕ್ಷ್ಮಿ, ಅಮ್ಮ ಕರಿತಾ ಇದ್ದಾರೆ, ಬಾ. ಯಾಕಮ್ಮ ಹಾಗ್ ಮಾಡ್ತಿದ್ಯಾ? ಹೀಗ್ ಮಾಡ್ಲಿಲ್ಲ ಅಂದ್ರೆ ಇವಳು ಬಂಡಾರ ಹೊರಗಡೆ ಬರ್ತಾ ಇರ್ಲಿಲ್ಲ. ನಿನ್ನ ಕೈಲಿದ್ದ ಬಳೆಗಳೇನಾಯ್ತು ಅನುಪಮ? ಕೊನೆಯದಾಗಿ ಕೇಳ್ತಿದ್ದೀನಿ, ಯಾಕೆ ಮಾರ್ಕೊಳ್ಳೋ ಕರ್ಮ ಬಂತು? ಮಾರಿಲ್ಲ ಅಮ್ಮ. ಸುಳ್ಳು ಹೇಳ್ಬೇಡ. ಅಲ್ಲಿ ನೋಡು, ಬಳೆಗಳು ಅಲ್ಲಿದೆ. ಯಾವ್ದೋ ಹುಡುಗಿ ಮಾರಿದಾಳೆ ಅಂತ ಸೇಟು ಹೇಳಿದ್ರಲ್ವಾ? ಅನುಪಮ ಅಮ್ಮನಿಗೆ ಯಾಕೆ ಬೈತೀರಾ? ಕಲ್ಯಾಣಿ ಮಾರಿದಾಳೆ. ಆ ಹುಡುಗಿ ಯಾಕೆ ಮಾರ್ತಾಳೆ? ಕಳ್ತನ ಮಾಡಿದಳು ಏನೋ. ಕರೀರಿ ಅವಳನ್ನ. ಒಂದ್ ನಿಮಿಷ ಇರಿ.